ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಈಸಿಯಾಗಿ ಹೊಸಬ್ರಿಗೆ ಹಪ್ಪಳ ಮಾಡಲಿಕ್ಕೆ ಬರದೇ ಇರೋರು ಕೂಡ ಈ ಥರ ಅಕ್ಕಿ ಹಿಟ್ಟಿನಿಂದ ಹಪ್ಪಳವನ್ನು ಮಾಡಿದರೆ ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡ್ಕೋಬಹುದು. ಈ ಥರ ನೋಡಿ, ಎಣ್ಣೆಯಲ್ಲಿ ಕರೆದ್ರೆ ಹಾಗೆ ಹೂವು ಅರಳದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಬಾಯಲ್ಲಿ ಹಗುರವಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡಿ. ಅಕ್ಕಿ ನೆನೆಸಿಟ್ಟು ನೀವು ಮಾಡೋದಕ್ಕಿಂತ ಈ ಥರ ಅಕ್ಕಿ ಹಿಟ್ಟಿನಿಂದ ಒಂದು ಬೌಲ್ ಅಕ್ಕಿ ಹಿಟ್ಟಿನಿಂದ ಸುಮಾರು 100ರಷ್ಟು ಹಪ್ಪಳವನ್ನು ಈಸಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ನಾನು ನೋಡಿ, ಈ ಬೌಲಲ್ಲಿ ನಾನು 8 ಬೌಲ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ನೀರನ್ನು ಗ್ಯಾಸ್ ಮೇಲೆ ಕಾಯಿಸಲಿಕ್ಕೆ ಇಡಲಿಕ್ಕೆ ನಾನು ಈ ಬೌಲಲ್ಲಿ 8 ಬೌಲ್ನಷ್ಟು ನೀರನ್ನು ಹಾಕಿ ಇಡ್ತಿದ್ದೀನಿ. ಈ ಮೆಜರ್ಮೆಂಟಲ್ಲಿ ನೀವು ಒಂದ್ಸಲ ಮಾಡಿ ನೋಡಿ. ಹಾಗೆ ಅದೇ ಬೌಲಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ 1 ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೆ. ನೀವು ಯಾವ ಬೌಲ್, ಇದೇ ಬೌಲ್ ಅಂತಲ್ಲ, ನೀವು ಯಾವ ಬೌಲಲ್ಲೇ ನೀವು ತೊಗೊತೀರಲ್ಲ ಅದೇ ಬೌಲಲ್ಲೇ ನೀವು ಎಲ್ಲ ಅಳತೆಯನ್ನು ತೆಗೆದುಕೊಳ್ಳಿ. ಅದೇ ಬೌಲಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಹಾಗೆ 1 ಬೌಲ್ನಷ್ಟು ನೀರನ್ನು ಹಾಕಿದ್ದೀನಿ. ನೋಡಿ, ಮತ್ತೆ ಅಕ್ಕಿ ಹಿಟ್ಟು ಗಂಟಾಗುತ್ತೆ, ತುಂಬಾ ನೀರು ಹೀರ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು. ಮತ್ತೆ 1 ಬೌಲಷ್ಟು ನೀರನ್ನು ಹಾಕಿದ್ದೀನಿ. ಕರೆಕ್ಟಾಗಿ ನಾನು ಮೊದಲು 8 ಬೌಲು, ಇವಾಗ 2 ಬೌಲು, ಟೋಟಲ್ಲಾಗಿ 10 ಬೌಲ್ನಷ್ಟು ನೀರನ್ನು ಹಾಕಿದ್ದೀನಿ. ಈ ಥರ ಕಲಿಸ್ಕೋಬೇಕು. ಯಾವುದೇ ರೀತಿಯಾಗಿ ಗಂಟಿಲ್ದಾರ್ದಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ತುಂಬಾ ಈಸಿ ಅಂತೂ ಮಾಡೋದು. ಕೇವಲ ಅರ್ಧ ಗಂಟೆಯಲ್ಲಿ ನಾವು 1 ಬೌಲ್ ಅಕ್ಕಿ ಹಿಟ್ಟಿಂದ 100 ಹಪ್ಪಳವನ್ನು ಮಾಡಿ ಮುಗಿಸ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಜವಾನವನ್ನು ತೆಗೆದುಕೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನೀರು ಗುಳ್ಳೆ ಬಂದಿದೆ. 2 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಿದ್ದೀನಿ, ಹಾಗೆ ಜೀರಿಗೆ ಮತ್ತು ಅಜವಾನವನ್ನು ಹಾಕ್ತಿದ್ದೀನಿ. ನಾವು ಟಿಫಿನ್ ಮಾಡ್ತೀವಲ್ಲ ಆ ಸ್ಪೂನೆಲ್ಲ ಅಳತೆಯಲ್ಲಿ ಹಾಕಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿಕಾಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಹಾಕ್ತಿದ್ದೀನಿ. ನೋಡಿ, ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಚೆನ್ನಾಗಿ ಸೇರಿಸ್ಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಾಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ನಾನಿವಾಗ ಮಾಡ್ತಿರೋದು ರೇಷನ್ ಅಕ್ಕಿ ಹಿಟ್ಟಿನಿಂದ ಹಪ್ಪಳವನ್ನು ಮಾಡ್ತಿದ್ದೀನಿ. ನೀವು ರೆಡಿಮೇಡ್ ಅಕ್ಕಿ ಹಿಟ್ಟಾದರೂ ಸಿಗುತ್ತೆ, ಅದನ್ನಾದರೂ ನೀವು ಮಾಡ್ಕೋಬೋದು. ಆದರೆ ಫ್ರೆಶ್ ಆಗಿ ಇರಬೇಕು ಅಕ್ಕಿ ಹಿಟ್ಟು ಅಷ್ಟೇ. ನೀವು ಗಂಜಿ ಮಾಡ್ತಿರಲ್ಲ ಆ ಲೆವೆಲ್ಗೆ ಬರಬೇಕಿದು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಬೇಕು. ಮಾಡೋದಕ್ಕಿಂತ ಹಾಕೋದು ತುಂಬಾ ಸುಲಭ. ನೀವು ಅಕ್ಕಿ ಹಿಟ್ಟಿನಿಂದ ಈ ಥರ ಮಾಡಿಕೊಂಡ್ರೆ ಪದೇ ಪದೇ ಇದೇ ಥರ ಮಾಡ್ಕೊತೀರಾ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹೀಗೆ ಅಕ್ಕಿಯಿಂದ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ನೋಡ್ಬೋದು. ರೇಷನ್ ಅಕ್ಕಿಯನ್ನು ನೆನೆಸಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹಾಕಿದ್ದೀನಿ. ಈ ಥರ ಹಪ್ಪಳವನ್ನು ವರ್ಷಾನುಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಡಬ್ಬದಲ್ಲಿ. ನೋಡಿ, ಈ ಥರ ಬಂದಿದೆ. ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿಯೋ ಮುಂದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ನಮ್ಗೆ ಹಾಕೋದು ಮೆಜರ್ಮೆಂಟೆಲ್ಲ ನಾನಿಲ್ಲಿ ತೋರಿಸ್ತಿದ್ದೀನಿ. ಸ್ವಲ್ಪ ದಪ್ಪವಾಗಿ ಬೀಳಬೇಕು ಈ ಗಂಜಿ ಈ ಥರ ಹಾಕಿದರೆ, ಆವಾಗಲೇ ಆಗಿದೆ ಅಂತ ಅರ್ಥ. ಕಮೆಂಟಲ್ಲಿ ಒಬ್ಬರು ಸಂಡಿಗೆ ಪೇಪರ್ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿದರು. ಸಂಡಿಗೆ ಪೇಪರನ್ನು ನಾನು ಈ ಗಿಫ್ಟೆಡ್ ಎಲ್ಲ ಕೊಡುತ್ತಾರಲ್ಲ, ಕವರ್ಸು ಎಲ್ಲ, ನಾವು ಕಾಯಿ ಅಥವಾ ಏನಾದರೂ ಗಿಫ್ಟ್ ಕೊಡ್ತೇವಲ್ಲ ಮದುವೆ ಮನೆಯಲ್ಲಿ ಕವರ್ ಸಿಗುತ್ತಲ್ಲ, ಆ ಕವರ್ ಅಂಗಡಿಯಲ್ಲಿ ಈ ಥರ ಸಂಡಿಗೆ ಪೇಪರ್ ಸಿಗುತ್ತೆ. ನೀವು ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಕೇಳಿ ತೊಗೋಬೋದು. ನೋಡಿ, ಈ ಥರ ಎಲ್ಲ ನೊರೆ ಕಟ್ಟುತ್ತೆ. ಇದನ್ನೆಲ್ಲ ತೆಗೆದು ಹಾಕಬೇಕು. ಒಂದು 15ರಿಂದ 20 ನಿಮಿಷ ಕುದಿಬೇಕು. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದರೆ ಇದೇ ಥರನಾಗಿ ನೀವು ಅಕ್ಕಿ ಹಿಟ್ಟಿನಿಂದ ಸುಲಭವಾಗಿ ಹಪ್ಪಳವನ್ನು ಮಾಡ್ಕೊರಿ. ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಆಗುತ್ತೆ ನಾವು ಈ ಥರ ಗಂಜಿಯನ್ನು ಮಾಡಿ ಹಪ್ಪಳವನ್ನು ಮಾಡೋದು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಒಂದು 15ರಿಂದ 20 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ನಾನು ಒಂದು ಸೀರೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೀನಿ. ಸಂಡಿಗೆ ಮಾಡುವಂಥ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿದೆ. ಗಂಜಿ ಮಾಡ್ತಿರಲ್ಲ ಆ ಥರ ಗಟ್ಟಿಯಾಗಿದೆ. ಇದಕ್ಕೆ ಒಬ್ಬೊಬ್ಬರು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲವನ್ನು ಹಾಕ್ತಾರೆ. ಇದಕ್ಕೆ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ನಾವು ಹಾಕ್ಬೋದು. ನಾವು ಸಾರಿನ ಸೌಟು ತೊಗೊಂಡು ಈ ಥರ ದೋಸೆ ಮಾಡ್ತೀವಲ್ಲ, ಸೆಟ್ ದೋಸೆ, ಆ ಥರ ಹಾಕ್ಕೊಂಡು ಹೋಗಬೇಕು. ತುಂಬಾ ಈಸಿ. ಮಾಡೋದಕ್ಕಿಂತ ಹಾಕೋದು ತುಂಬಾ ಈಸಿ ಆಗುತ್ತೆ. ಪರ್ಫೆಕ್ಟ್ ಅಳತೆಯಲ್ಲಿ ತುಂಬಾ ಈಸಿಯಾಗಿ ನಾನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಇದೇ ಥರನಾಗಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನಾನು ನಮ್ಮ ಚಾನಲಲ್ಲಿ ಆಲೂಗಡ್ಡೆ ಚಿಪ್ಸು, ರೇಷನ್ ಅಕ್ಕಿಯಿಂದ ಹೇಗೆ ಸಂಡಿಗೆಯನ್ನು ಮಾಡ್ಬೋದು ಅಂತ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಸೂಜಿ ರವೆ ಮತ್ತು ಸಾಬುದಾನಿಯಿಂದ ಹೇಗೆ ಈಸಿಯಾಗಿ ನಾವು ಸಂಡಿಗೆಯನ್ನು ಮಾಡ್ಬೋದು ಅಂತ ತೋರಿಸ್ತೀನಿ.
ಮರೆಯದೆ ನಮ್ಮ ಚಾನಲನ್ನು ನೋಡಿ. ಸರಿ ಸುಮಾರು 100ನ ಮೇಲ್ಪಟ್ಟು ಈ ಅಕ್ಕಿ ಹಿಟ್ಟಿನ ಹಪ್ಪಳ ಆಗುತ್ತೆ. ಚಿಕ್ಕದಾಗಿ ಮಾಡಿದರೆ 150 ಆಗುತ್ತೆ. ನಾನು ಒಂದು ಫುಲ್ ಸೌಟಿಲೆ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂದು ಸೌಟ್ ಫುಲ್ಲು ತೊಗೊಂಡು ನಾನು ಈ ಹಪ್ಪಳವನ್ನು ಮಾಡ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಬೋದು. ಸೀರೆ ಮೇಲೆ ಮಾತ್ರ ಹಾಕಬೇಡಿ. ಸೀರೆ ಮೇಲೆ ಹಾಕಿದರೆ ಅಂಟ್ಕೊಳ್ಳುತ್ತೆ. ಅದನ್ನು ಓಪನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಸೀರೆಗೆ ಅಂಟ್ಕೊಳ್ಳುತ್ತೆ. ಈ ಥರ ಸ್ಯಾಂಡ್ಗೆ ಪೇಪರ್ ಸಿಗುತ್ತೆ. ಸ್ಯಾಂಡ್ಗೆ ಪೇಪರ್ ಮೇಲೆ ನೀವು ಹಾಕ್ಬೋದು. ಅದು ತಾನಾಗೇ ಓಪನ್ ಆಗುತ್ತೆ. ಒಣಗಿದ ಮೇಲೆ ಒಂದು 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾವು ಲಟ್ಟಿಸೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ 2 ಪಟ್ಟು ದೊಡ್ಡದಾಗುತ್ತೆ. ಹೂವಿನ ಥರ ಅರಳುತ್ತೆ ಎಣ್ಣೆಯಲ್ಲಿ ಹಾಕಿದರೆ. ಸರಿ ಸುಮಾರು ಈ ಲೆವೆಲ್ಗೆ ನಾನು ಒಂದು 100 ಹಪ್ಪಳದ ಮೇಲೆ ಆಗಿದೆ. ನೀವು ಇದೇ ಥರವನ್ನು ಮಾಡಿಕೊಂಡು ತಿನ್ನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ರೀತಿಯಾಗಿ ಗಂಟಾಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ಸರಿ ಸುಮಾರು ನಾನು ಇದನ್ನು ಮಾರ್ನಿಂಗ್ ಒಂದು 8ರಿಂದ 9 ಗಂಟೆ ಒಳಗೆ ಹಾಕಿದ್ದೀನಿ. ಇವಾಗ ಸಾಯಂಕಾಲ ಒಂದು 5 ಗಂಟೆಗೆ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಒಣಗಿದೆ, ತಾನಾಗೆ ಬಿಟ್ಟಿದೆ ನೋಡಿ ಇಲ್ಲಿ. ಇನ್ನೂ 1 ದಿನ ಒಣಗಬೇಕು ಚೆನ್ನಾಗಿ ಬಿಸಿಲಲ್ಲಿ. ಟ್ರಾನ್ಸ್ಪರೆನ್ಸಿ ಹೇಗೆ ಕೈ ಕಾಣ್ತಿದೆ ನೋಡಿ. ನೋಡಿ ತುಂಬಾ ಈಸಿಯಾಗಿ ನಾವು ಪೇಪರ್ನಲ್ಲಿ ಹಾಕಿದರೆ ಬಿಡಿಸ್ಕೋಬಹುದು. ನೀವು 1 kg ಅಕ್ಕಿ ಹಿಟ್ಟಿನಿಂದ ಮಾಡಿದರೆ ಸರಿ ಸುಮಾರು ಒಂದು 500 ಸಂಡಿಗೆ ಆಗುತ್ತೆ, ಹಪ್ಪಳ ಆಗುತ್ತೆ. ನೋಡಿ ಒಣಗಿದ ಮೇಲೆ ಈ ಥರ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಬೇಡವಾದರೆ ಸ್ಕಿಪ್ ಮಾಡ್ಬೋದು. ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮುರಿದು ಹೇಗಾಗಿದೆ ಅಂತ. ಬಾಯಲ್ಲಿ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಹಗುರವಾಗಿ ಬಂದಿದೆ. ಇದೇ ಥರನಾಗಿ ಉತ್ತರ ಕರ್ನಾಟಕದ ಹೊಸ ರೆಸಿಪಿಯೊಂದಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಸಿಗೆಯಲ್ಲಿ ಮಾಡುವಂಥ ಎಲ್ಲ ನಾವು ಸಂಡಿಗೆ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.